ಈಗ ಇದೇ ನಾನು ಹೇಳ್ತಾ ಜೈನ ಕವಿ ಆಗಿದ್ದರಿಂದ ಇದು ಅಹಿಂಸಾ ಕೃತಿ ಅಂತ ಹೇಳ್ತಾರೆ. ಈ ಅಹಿಂಸಾ ಕೃತಿಯಲ್ಲಿ ಜೈನ ಧರ್ಮದ ಪ್ರಕಾರ ಎಷ್ಟು ಜನ? ಜೈನ ಧರ್ಮದ ಪ್ರಕಾರ 64 ಜನ ಶಲಾಕ ಪುರುಷರು ಇರುತ್ತಾರೆ. ಈ 64 ಜನ ಶಲಾಕ ಪುರುಷರಲ್ಲಿ ರಾಮನನ್ನ ಬಲದೇವ ಅಂತ ಬೋಧಿಸ್ತಾನೆ, ಸಂಬೋಧನೆ ಮಾಡ್ತಾನೆ. ಲಕ್ಷ್ಮಣನನ್ನ ವಾಸುದೇವ ಅಂತ ಸಂಬೋಧನೆ ಮಾಡ್ತಾನೆ. ಮುಂದೆ ರಾವಣನನ್ನ ಪ್ರತಿವಾಸುದೇವ ಅಂದ್ರೆ ಪ್ರತಿ ಅಂದ್ರೆ ವೈರಿ, ಅವನಿಗೆ ವೈರಿ ಅಂದ್ರೆ ವಾಸುದೇವನ ವೈರಿ ಅಂದ್ರೆ ಈ ಪಂಪ ರಾಮಾಯಣದ ಪ್ರಕಾರ ರಾವಣನನ್ನ ಕೊಂದವನು ರಾಮನಲ್ಲ, ಲಕ್ಷ್ಮಣನಿಂದ ರಾವಣನ ವಧಿಯಾಯಿತು ಅನ್ನುವಂಥ ಕಥೆಯನ್ನು ಹೇಳ್ತಾನೆ. ಅದೇ ತರನಾಗಿ ರಾಮ ಏನು ಚರಮ ದೇಹದಾರಿ ಅಂದ್ರೆ ಉನ್ನತ ಪುರುಷನಾಗಿ ಮುಕ್ತಿಯನ್ನು ಪಡೆಯಬೇಕಂತ ಬಂದಂತ ಕೊನೆಯ ಜನ್ಮ ರಾಮನದು ಮಾನವ ಜನ್ಮ, ಕೊನೆಯ ಜನ್ಮ. ಅದೇ ರೀತಿಯಾಗಿ ಲಕ್ಷ್ಮಣ ಚಕ್ರಧಾರಿ, ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ಆಮೇಲೆ ರಾವಣ ಅವನೊಬ್ಬ ಕ್ರೂರಿನೂ ಅಲ್ಲ, ಒಬ್ಬ ಅಹಿಂಸನೂ ಅಲ್ಲ, ಒಬ್ಬ ದುಷ್ಟ ವ್ಯಕ್ತಿನೂ ಅಲ್ಲ. ರಾವಣ ವಿಧಿ ಕೈಗೆ ಸಿಲುಕಿದ ಒಬ್ಬ ಮಹಾಪುರುಷ. ಅವನಿಗೆ ವಿಧಿ ಕಾಲಾಟ ಅಂತ ಹೇಳ್ತಾರೆ. ಯಾವುದೇ ನೋಡಿ ಒಬ್ಬ ದೊಡ್ಡ ವ್ಯಕ್ತಿಗೆ ಕೆಟ್ಟ ಕಾಲ ಬಂತು ಅಂತ ಹೇಳ್ತೀವಿ. ಏನೋಪ್ಪ ಅವನ ವಿಧಿ ಕಾಡಾಕತೈತಿ, ಅವನ ಪಾಪ ಕೆಟ್ಟ ಕಾಲ ಬಂತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಒಳ್ಳೆಯ ಮನಸ್ಸಿರುವಂಥ ಒಬ್ಬ ನೋಡಿ ರಾವಣನ ಮನಸ್ಸು ಎಂಥದಿತ್ತಪ್ಪ ಅಂದ್ರೆ ಸತ್ಕುಲ ಪ್ರಸೂತ. ನೋಡಿ ಸತ್ಕುಲ ಪ್ರಸೂತ, ಒಳ್ಳೆಯ ಕುಲದಲ್ಲಿ ಹುಟ್ಟಿ ಹೆಸರನ್ನ ಗಳಿಸಿದವ. ಎರಡನೇದು ಜಿನಭಕ್ತ. ಇಲ್ಲಿ ಜೈನ ಕೃತಿ ಆದ್ರಿಂದ ಜಿನ ಅಂದ್ರೆ ದೇವರನ್ನ ಅಂದ್ರೆ ಅತಿ ದೇವರಲ್ಲಿ ಭಕ್ತಿಯನ್ನ ಇಟ್ಟಂತವ. ಅಹಿಂಸಾಧರ ನೋಡಿ, ಅಹಿಂಸಾಧರ ಅಂದ್ರೆ ಅವನು ಯಾವತ್ತೂ ಯಾರಿಗೂ ಕ್ರೂರತೆಯನ್ನ ಬಯಸಿದವರಲ್ಲ. ಮತ್ತು ಪರಾಕ್ರಮಿ, ಅವನು ಯಾರು? ದೊಡ್ಡ ಪರಾಕ್ರಮಿ, ತಪಸ್ವಿನೂ ಕೂಡ, ಹಠವಾದಿನೂ ಹೌದು. ಏನಾದರೂ ಸಾಧನೆ ಮಾಡಬೇಕಾದ್ರೆ ಚಂಚಲ ಮನಸ್ಸಿರಲಿಲ್ಲ, ನಿಗ್ರಹವಾದ ಮನಸ್ಸನ್ನು ಇಟ್ಕೊಂಡು ಸಾಧಿಸ್ತಿದ್ದ. ಹಠ ತೊಟ್ಟಿದ್ರೆ ತನಗೆ ಏನು ಬೇಕು ಅದನ್ನ ದೇವತೆಗಳಿಂದ ಪಡ್ಕೋತಿದ್ದ. ಇನ್ನು ಪರಾಂಗನ ವಿರಕ್ತಿ ವೃತ್ತಧಾರಿ. ಪರಾಂಗನ, ಪರ ಅಂದ್ರೆ ಬೇರೆ, ಅಂಗನ ಅಂದ್ರೆ ಅಂಗನೆ ಅಂದ್ರೆ ಹೆಂಡತಿ. ಪರಸ್ತ್ರೀಯರನ್ನ ಎಂದೂ ಅವನು ವ್ಯಾಮೋಹಿಸಿದಂತ ಅಥವಾ ಮನಸ್ಸು ಮಾಡುವಂತ ಒಂದು ವೃತ್ತವನ್ನು ಅನುಸರಿಸ್ತಾ ಇದ್ದ. ಅಂತಃಪುರದಲ್ಲಿರುವಂತ ಹೆಣ್ಣುಗಳು ಒಲಿದ ಬಂದ ಹೆಣ್ಣುಗಳೇ ಹೊರತು ಬಲತ್ಕರಿಸಿ ತಂದವಲ್ಲ ಅಂತ ಬರೀತಾನೆ. ಏನಂತ ಬರೀತಾನೆ? ಅವನ ಅಂತಃಪುರದಲ್ಲಿ ಎಷ್ಟು ಜನ ರಾಣಿಯರಿದ್ರು ಅವರು ಯಾರು ಇವನ ಒತ್ತಾಯಕ್ಕಾಗಿ ಅಥವಾ ಇವನಿಂದ ವಂಚಿತವಾಗಿ ಅಥವಾ ಇವನ ಒಂದು ದುಶ್ಚಟಕ್ಕೆ ಬಂದವರಲ್ಲ. ಇವನ ಪೌರುಷ, ಇವನ ರಾಜಲಕ್ಷ್ಮಿ, ಇವನ ವೈಭೋಗವನ್ನು ನೋಡಿ ಇವನಿಗಾಗಿ ಒಲಿದು ಬಂದ ಸ್ಥಿತಿಗೆ. ಅದೇ ಇನ್ನು ಇವನ ಪ್ರಕಾರ ರಾಮ ಆಯ್ತು. ಇನ್ನು ಈ ಪಂಪ ರಾಮಾಯಣದಲ್ಲಿ ಏನು ಬರೋದಪ್ಪ? ಮಂಥರೆ ಮತ್ತು ಮಾರೀಚ ನೋಡಿ, ಜಿಂಕೆ ಆಗಿದ್ದ ಮಂಥರೆ ರಾಮಗ ಈ ರೀತಿಯಾಗಿ ಕೈಕೇಯಿಗೆ ಮನಸ್ಸನ್ನು ಕೆಡಿಸಿದ್ದು, ರಾಮನನ್ನ ವನವಾಸ ಕಟ್ಟಿದ್ದು ಅಂತ ಇಲ್ಲಿ ಪಾತ್ರಗಳು ಬರುವುದಿಲ್ಲ. ಇನ್ನು ಕಪಿಶೈನ ಇರಲಿಲ್ಲ, ಅಲ್ಲೆಲ್ಲ ಇದ್ದವರು ಕಪಿಧ್ವಜರು. ಆಮೇಲೆ ದಶರಥನಿಗೆ 4 ಜನ ರಾಣಿಯರು ಇರಲಿಲ್ಲ. ರಾಮ ಹಾಗೂ ಲಕ್ಷ್ಮಣ ಏಕಪತ್ನಿ ವ್ರತಸ್ಥರಲ್ಲ. ನೋಡ್ರಿ, ವಾಲ್ಮೀಕಿ ರಾಮಾಯಣಕ್ಕೆ ಮತ್ತು ಈ ರಾಮಾಯಣಕ್ಕೆ ಎಷ್ಟೊಂದು ಬದಲಾವಣೆಯನ್ನು ತೋರಿಸ್ತಾನೆ. ಅದರಂತೆ ಆಂಜನೇಯ ಬ್ರಹ್ಮಚಾರಿ ಅಲ್ಲ. ಅದೆಲ್ಲ ಆ ಕವಿತೆಗಾರ ನಾಗಚಂದ್ರನ ತನ್ನ ಜೈನ ಧರ್ಮದ ಪ್ರಕಾರ ಅವರನ್ನು ವಿಸ್ತರಿಸಿ ಹೇಳಿದ್ದನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಪದ್ಯವನ್ನು ಮುಂದುವರಿಸುತ್ತಾ ಈ ಪದ್ಯವನ್ನು ನೋಡೋಣ. ಏನಂತ ಹೇಳ್ತಾರೆ ಇಲ್ಲಿ ನೋಡ್ರಿ. ಜೈನ ಕವಿಗಳ ಕಾವ್ಯ ಚಿಂತನೆ ಕುತೂಹಲಕರವಾದದ್ದು. ನೋಡ್ರಿ, ಅದನ್ನ ಹೇಳಿ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಏನು ಕಾಣ್ತೀವಿ ಅದು ಇವರಲ್ಲಿ ಕಲಿಲ್ಲ. ಪ್ರಕೃತಿಯ ಎಲ್ಲ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿಯ ಕೈವಾಡವಿರುವುದನ್ನು ಜೈನ ಧಾರ್ಮಿಕ ಕೃತಿಗಳು ಸೂಚಿಸಿವೆ. ನೋಡ್ರಿ, ಈ ಪ್ರಕೃತಿಯಲ್ಲಿ ಬಿರುಗಾಳಿ ಬಿಡಬೇಕು, ಮಳೆ ಬಿಡಬೇಕು, ಏನೋ ಶೆಟ್ಟು ಹೊಡಿಬೇಕು, ಎಲ್ಲದಕ್ಕೂ ಒಂದು ಯಾವುದಾದ್ರೂ ಒಂದು ಅಗೋಚರ ಶಕ್ತಿ ಕಾರಣದ. ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾಡಬೇಕಾದ್ರೆ ಅದ್ರ ಹಿಂದೆ ಏನಾದರೂ ಒಂದು ಅಗೋಚರವಾದಂಥ ಶಕ್ತಿ ಅದ. ನಾಗಚಂದ್ರನು ಚಿತ್ರಿಸುವ ಉದಾತ್ತ ನಾಯಕನಾದ ರಾವಣನು ಕಟ್ಟುನಿಟ್ಟಿನಿಂದ ಪರಾಂಗ ವ್ಯಕ್ತಿಯ ವೃತ್ತಧಾರಿಯಾಗಿದ್ದ. ನೋಡ್ರಿ, ಅವನು ಬಂದಂಥ ರಾಮಾಯಣದಲ್ಲಿ ರಾವಣ ಅಂದ್ರೆ ಹೀರೋ. ಅವನ ಪ್ರಕಾರ ಹೆಂಗಿತ್ತಪ್ಪ ಅಂದ್ರೆ ಪರಾಂಗನೆಯ ವಿರತಿ ಅಂದ್ರೆ ಬಿಟ್ಟು ಬಿಡುವುದು, ಅವ್ರ ಮೇಲೆ ಪ್ರೀತಿ ಇಲ್ಲ. ರತಿ ಅಂದ್ರೆ ವ್ಯಾಮೋಹ, ವಿರತಿ ಅಂದ್ರೆ ವ್ಯಾಮೋಹ ಇಲ್ಲದಂತ ಒಂದು ವ್ರತವನ್ನು ಆಚರಿಸುತ್ತಾ ಇದ್ದ. ಖರದೂಷಣನ ನೆರವಿನಿಂದ ಹೊರಟವನು ಸೀತೆಯ ರೂಪಕ್ಕೆ
ಮಾರು ಹೋಗಿ ತನ್ನ ವ್ಯಕ್ತಿತ್ವವನ್ನು ಅಧೋಗತಿಗೆ ಇಳಿಸಿಕೊಳ್ಳುವುದು ಕವಿಯ ಪ್ರಕಾರ ಅದು ವಿಧಿಲಿಖಿತ. ನೋಡ್ರಿ, ಆಮೇಲೆ ಗೊತ್ತಿದ್ದ ಆ ವಿಧಿ ಅವನನ್ನ ಕರದೂತರು ಅವನು ಕರ್ಕೊಂಡೇ ಬಿಟ್ಟಿದ್ರು. ದಂಡಕಾರಣ್ಯಕ್ಕೆ ಹೋಗ್ತಾ ಇದ್ದ ಕರದೂತರನ್ನು ನೋಡೋದಕ್ಕೆ. ಅಲ್ಲಿ ಆ ದಂಡಕಾರಣ್ಯದ ಪುಷ್ಪಕಮಾನದಲ್ಲಿ ಹೋಗುವಾಗ ಕೆಳಗಡೆ ಆ ಸೀತೆಯನ್ನು ಕಂಡ ಅವನ ಮನಸ್ಸು ವಿಚಲಿತವಾಯಿತು. ವಿಚಲಿತ ಹೆಂಗಾಯ್ತಪ್ಪ ಅಂದ್ರೆ ನೋಡ್ರಿ, ಕಮಲದ ಎಲೆಯ ಮೇಲೆ ಬಿದ್ದಂತ ಆ ಕೆರೆಯ ನೀರು ಹೆಂಗೆ ಯಾವ ರೀತಿಯಾಗಿ ಆ ಎಲೆಯನ್ನು ಅಲುಗಾಡಿಸಿದ್ರು ಆ ಎಲೆಯ ಮೇಲೆ ಒಂದು ಸ್ವಲ್ಪನೂ ಹಸಿ ಆಗದೆ ಓಡಾಡ್ತಿತ್ತು. ಆ ರೀತಿ ಮನಸ್ಸು ಅಂದ್ರೆ ನಾವು ಹೇಳ್ತೀವಲ್ಲ ಪಾದರಸ ಅಂದ್ರೆ ನೀವು ಭೂಮಿ ಮೇಲೆ ಹಾಕಿ ಎಲ್ಲೇ ಹೋಗಿರಿ ಅದು ಅಲ್ಲೇ ಬಿದ್ದು ನಾಶ ಆಗೋದಿಲ್ಲ. ನೀವು ಎಷ್ಟು ದಿನ ಬಿಟ್ಟರು ಅದು ಅಲ್ಲೇ ಇರ್ತದೆ. ಮತ್ತೆ ನೀವು ಸ್ವಲ್ಪ ಟಚ್ ಮಾಡಿ ಮತ್ತೆ ಓಡಾಡಕ್ಕಿರ್ತದೆ. ಅಷ್ಟು ಆ ಪಾದರಸದ ಮನಸ್ಸು. ಕವಿ ಇದು ವಿಧಿಲಿಖಿತ ಅಂತ ಹೇಳ್ತಾನೆ. ದೃಢಚಿತ್ತ ವ್ಯಕ್ತಿ ಸಾಮರ್ಥ್ಯಕ್ಕೆ ಹೊರತಾದ ಅದೃಶ್ಯ ಶಕ್ತಿ ಕೈವಾಡ ರಾವಣನಂತ ಅಸಾಧಾರಣ ಪುರುಷನನ್ನ ಹೊರತಿಗೆ ನೂಟಿ ಬಿಡುತ್ತದೆ. ನೋಡ್ರಿ, ಎಷ್ಟು ದೃಢ ನೀತಿ ಮಾಡಿದ್ರು ದೈವಲಿಖಿತ ಏನಿರ್ತದೆ ಆ ಒಂದು ದೈವಲಿಖಿತದ ಸಂಬಂಧದಿಂದ ಏನಾಗ್ತದೆ, ನಮ್ಮ ಮನಸ್ಸು ಚಂಚಲವಾಗಿ ನಾವು ಕೆಟ್ಟ ದಾರಿಯನ್ನು ಹಿಡಿದು ನಾವು ಯಾವುದೋ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕಾಗಿತ್ತು. ಆದರೂ ಆ ಒಳ್ಳೆಯ ಮಾರ್ಗಕ್ಕೆ ಹೋಗೋದನ್ನ ನಮ್ಮ ದೈವಲಿಖಿತ ನಮ್ಮನ್ನು ಕೆಡಿಸ್ತದೆ ಅನ್ನೋದನ್ನ ಇಲ್ಲಿ ಬರೀತಾನೆ. ಮಾನವತೆ ಮತ್ತು ದಾನವತೆಗೆ ಎರಡಕ್ಕೂ ಅವನ ಅಂತರ್ಯದಲ್ಲಿ ಜಾಗವಿದೆ. ದೇವರಲ್ಲಿ ಏನದಪ್ಪ ಅಂದ್ರೆ ಮಾನವತೆನೂ ಇತ್ತು, ಅವನು ದಾನವನ್ನು ನೋಡ್ಯಾನ, ಮಾನವರನ್ನು ನೋಡ್ಯಾನ. ಆದ್ರೆ ಮನುಷ್ಯನಿಗೆ ಎರಡೂ ಗುಣಗಳದಾವ ಅಂತಾರೆ. ದಾನವ ಮನಸ್ಸು ರಾಕ್ಷಸ ಸ್ವಭಾವದ, ನಮ್ಮಲ್ಲಿ ಮಾನವತೆಯ ಸ್ವಭಾವ ಇದೆ. ಈ ಮಾನವತೆ ನಾವು ಯಾವ ಗುಣಕ್ಕೆ ಹೆಚ್ಚು ನಾವು ಸ್ಫೂರ್ತಿಯನ್ನು ಕೊಡ್ತೀವಿ ಆ ಗುಣ ನಮ್ಮಿಂದ ಹೊರಗೆ ಬರ್ತದೆ, ನಮ್ಮನ್ನ ಅದೇ ರೀತಿಯಾಗಿ ಬದಲಾವಣೆ ಮಾಡ್ತದೆ ಅನ್ನುವಂಥ ಇಲ್ಲಿ ಸನ್ನಿವೇಶವನ್ನು ಹೇಳ್ತಾರೆ. ಅವನತಿ ಮತ್ತು ಉನ್ನತಿಗಳೆರಡು ವ್ಯಕ್ತಿಯ ನಡೆಯನ್ನ ಅವಲಂಬಿಸಿವೆ. ಒಂದೇದೇನು, ನಾವು ಬೆಳಿಬೇಕಾದದ್ದು ಮತ್ತು ನಾವು ನಾಶ ಆಗಬೇಕಾದ್ರೂ ನಾವೇ ಕಾರಣ, ಬೆಳಿಬೇಕಾದ್ರೂ ನಾವೇ ಕಾರಣ. ಯಾಕಂದ್ರೆ ಅದು ನಮ್ಮ ಗುಣದ ಮೇಲೆ ಡಿಪೆಂಡ್ ಇದೆ. ನಮ್ಮ ಗುಣದ ಮೇಲೆ ಅದು ಏನಾಗಬೇಕು ಅನ್ನೋದು. ನೀವು ಕೆಟ್ಟ ದಾರಿಯನ್ನು ಹಿಡಿದು ಹೋದ್ರಿ ಕೆಟ್ಟದ್ದ, ಒಳ್ಳೆಯ ದಾರಿಯನ್ನು ಹಿಡಿದು ನೋಡ್ರಿ ನಿಮ್ಗೆ ಉನ್ನತಿ ಸಿಗ್ತದೆ. ಕೆಟ್ಟ ದಾರಿಯನ್ನು ಹಿಡಿದು ಹೋದ್ರೆ ನಿಮ್ಗೆ ಅವನತಿ ಸಿಗ್ತದೆ ಅಂತ ಹೇಳ್ತಾನೆ. ಮುಂದೆ ಉನ್ನತ ಶಿಖರದಲ್ಲಿರುವವರು ಅವನತಿ ಎಂಚಿಗೆ ಸರಿದು ಬಿಡಬಲ್ಲ. ನೋಡ್ರಿ, ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಹೋಗ್ಬೋದು. ಅದಕ್ಕಾಗಿ ಸಾಗರದಷ್ಟು ಸಾಹಸಗಳನ್ನು ಮಾಡಿದ್ರು, ಸಾಸಿವೆ ಕಾಳದಷ್ಟು ತಪ್ಪು ಮಾಡಿದ್ರು ಆ ಮನುಷ್ಯ ಸೀದಾ ಎತ್ತರ ಪದ ಕೆಳಗೆ ಬರ್ತಾನೆ. ನೋಡ್ರಿ, ಸಾವಿರಾರು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದೇ ಒಂದು ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಆ ಒಳ್ಳೆಯ ಕೆಲಸದ ಪ್ರತಿಫಲವೆಲ್ಲ ಶೂನ್ಯ ಆಗಿ ಹೋಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಮರೆವಿನ ಪ್ರಕ್ರಿಯೆಯು ಸೀತಾಪರಣಕ್ಕೆ ಕಾರಣವಾಗಿದೆ. ನೋಡ್ರಿ, ತನ್ನನ್ನು ತಾನು ಏನು ಅಂತ ನಾವು ಮರೆತರೆ ನಮ್ಮ ಕಾರ್ಯಗಳು, ಈಗ ನಮ್ಮ ಹೇಳ್ತೀವಿ ನಾವು ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯುವುದು ನಮ್ಮ ಕಾರ್ಯ. ನಾವು ಮನೆದು ವ್ಯವಹಾರ, ನಮಗೆ ಮದುವೆ ಮಾಡ್ಕೊಳ್ಳೋದು, ನಾಳೆ ಹೆಂಗೆ, ನನ್ನ ಜೀವನ ಹೆಂಗೆ, ಅದಲ್ಲ. ವಿದ್ಯೆಯ ಸಮಯಕ್ಕೆ ನಾವು ಯಾವ ಕಾಲದಲ್ಲಿ ಯಾವುದನ್ನು ಮಾಡಬೇಕು ಅನ್ನೋದನ್ನು ನಾವು ಕಾರಣವಾಗಿರಬೇಕು. ಆದ್ದರಿಂದ ಸೀತಾ ಅಪಹರಣಕ್ಕೆ ಕಾರಣ ಆಯಿತು. ಈ ಅರಿವಿನ ಪ್ರಕ್ರಿಯೆ ಸೀತೆಯನ್ನು ರಾಗವನ್ನು ಒಪ್ಪಿಸುವ ಮನಪರಿವರ್ತನೆಗೆ ಕಾರಣವಾಗುತ್ತದೆ. ನೋಡಿ, ಅದೇ ಅರಿವು, ನಾನು ಮಾಡಿದಂಥ ತಪ್ಪು ಮರು ಹೋಗಿ ಅರಿವಿನ ರೂಪದಲ್ಲಿ ಬಂದರೆ ಆ ಅರಿವು ನಮಗೇನಾಗ್ತದೆ, ಸೀತಾ ಅಪಹರಿಸಿದಂಥ ಸೀತೆಯನ್ನು ರಾಮನಿಗೆ ವಾಪಸ್ಸು ನಾನು ಕೊಡಬೇಕಲ್ಲ, ಇನ್ನೊಂದು ಪರಸ್ತ್ರೀಯನ್ನು, ಬೇರೆ ಒಬ್ಬ ಒಳ್ಳೆಯ ಹೆಣ್ಣುಮಗಳನ್ನ, ಒಂದು ಒಳ್ಳೆಯ ಮನುಷ್ಯನನ್ನು ನಾನು ನೋವು ಮಾಡಿದೆ ಅನ್ನುವಂಥ ಪರಿವರ್ತನೆ ಆಗುತ್ತದೆ. ಸೀತೆಯನ್ನು ಅಪಹರಿಸಿದಾಗ ಕಲುಕಿತಗೊಂಡಿದ್ದ ರಾವಣನ ಮನವೆಂಬ ಕೊಡ ನೋಡಿ, ಅವ ಹೆಂಗಿತ್ತು, ಅವನಲ್ಲಿ ದುಷ್ಟಗುಣಗಳು ಅವನ ಮನಸ್ಸಿನ ಅಂತರಾಳದಲ್ಲಿ ಎದ್ದು ಕೂತಿದ್ವಿ. ಆ ದುಷ್ಟಗುಣಗಳು ನಾಶವಾದಾಗ ಅವನಿಗೆ ಅರು ಬಂತು, ನಾನು ಇವಳನ್ನು ಅಪಹರಿಸಿ ಅವನ ನಾನು ಕೆಟ್ಟ ದಾರಿ ಹಿಡಿದೆ ಅಂತೇಳಿ ಪಶ್ಚಾತ್ತಾಪಗೊಂಡ ತಿಳಿಯಾದ ನಿರ್ಮಲಗೊಳ್ಳುವುದನ್ನು ದುಷ್ಟತನ ಹುಟ್ಟಿನಿಂದ ಬರುವುದಿಲ್ಲ, ಕಡೆತನಕ ನಿಲ್ಲುವುದಿಲ್ಲ ಎಂಬುದನ್ನು ನಾಗಚಂದ್ರ ಪ್ರಸ್ತುತವಾಗಿ ಈ ಕಾವ್ಯ ಭಾಗದಲ್ಲಿ ಹೃದಯವಾಗಿ ಚಿತ್ರಿಸಿದ್ರೆ, ಹೃದಯವಾಗಿದ್ರೆ ಮನಸ್ಸಿಗೆ ಹತ್ತು ಅಂಗ ಬರದಲ್ಲ. ಇಲ್ಲಿ ನೋಡಿ, ಇನ್ನ ಕದಡಿದ ಸಲಿನಂ ತಿಳಿ ಬಂದದಿ ಅಂತ ನಾವು ಹೇಳ್ಬೇಕಾದ್ರೆ ಇಲ್ಲೇ ರಾವಣಂ ನೋಡ್ರಿ, ರಾವಣನು ಧ್ರುವಮಂಡಲದಂತೆ ಚಲಿಸದೆ. ನೋಡ್ರಿ, ಧ್ರುವಮಂಡಲ ನಿಶಬ್ದವಾಗಿ, ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಧ್ರುವಮಂಡಲಗಳು ಅಂತೀವಿ, ಅಲ್ಲಿ ಯಾವುದೂ ಒಂದು ಗಲಾಟೆ ಇರುವುದಿಲ್ಲ, ಯಾಕಂದ್ರೆ ಅಲ್ಲಿ ಜನವಾಸನೆ ಇಲ್ಲ. ಚಲಿಸದೆ ಚಿತ್ತ ನಿರೋಧಂಗೈದು, ಚಿತ್ತ ನಿರೋಧ ಅಂದ್ರೆ ಮನಸ್ಸನ್ನ ನಿಗ್ರಹಗೊಳಿಸಿ, ಮನಸ್ಸನ್ನ ಏಕಾಗ್ರತೆಗೊಳಿಸಿ, ದಿವ್ಯವಾದ ಮಂತ್ರದಿಂದ ವಿದ್ಯೆಯಂ ಸಾಧಿಸುವುದಂ. ಈಗೇನ್ ಮಾಡಕತ್ತಾನ, ವಿದ್ಯೆಯನ್ನ ಸಾಧಿಸಿಕೊಂಡ. ಹೆಂಗ
ಆ ವಿದ್ಯೆಯನ್ನು ಸಾಧಿಸಿಕೊಂಡಿರಿದಾಗ ನೀವು ಯಾವುದಾದ್ರೂ ಸಿನಿಮಾದಾಗ ನೋಡ್ತೀರಿ, ದೇವತೆಗಳು ಅಥವಾ ಹಿಂಗೆ ರಾಕ್ಷಸರು ಬರ್ಬೇಕಾದ್ರೆ ಕೆಲವೊಂದು ಶಬ್ದ ಆಗ್ತಾವೆ, ಯಾವುದಾದ್ರೂ ಒಂದು ಸೌಂಡ್ ಬರ್ತಿರ್ತದ, ಇನ್ನು ಧಡ ಅಂತೇಳಿ ಧಡನ್ ಅಂತೇಳಿ ಮಿಂಚು ಬರ್ತದ, ಗಿಡ ಮರಗಳೆಲ್ಲ ಅಲಗಾಡ್ತಿರ್ತಾವ. ಅದೇ ರೀತಿಯಾಗಿ ಈ ರಾಮನ ಎದುರಿಗೆ ಆ ವಿದ್ಯೆ ಪ್ರತ್ಯಕ್ಷವಾಗಬೇಕಾದ್ರೆ ಏನಾಯ್ತು? ಹೊಸಗಾರ 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 ಸಿಡಿಲ ಮಸಕಂ ಅಸನ ಕಳಿದು ಕೃತಾಂತ ಜಿವ್ವೆ ಓಡಿ ಕರಿಸುವಲ್ ಬೆಸಸು ಬೆಸಸೆಂದು ಕರಮಂ ಕರಮಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ್ ಇದಿರೊಳ್. ನೋಡ್ರಿ ಹೆಂಗಿರ್ತಾರೆ, ಹೊಸಗಾರ ಹೊಸಗಾರ ಅಂದ್ರೆ ಮುಂಗಾರಿನ. ನೋಡ್ರಿ ಹೊಸ ಅಂದ್ರೆ ಹೊಸ ಕಾರ ಅಂದ್ರೆ ಮಳೆ, ಮುಂಗಾರು ಮಳೆ ಬರುವಾಗ ಹೆಂಗಿರ್ತಾವ್ರಿ, ಗುಡುಗು ಸಿಡಿಲುಗಳು ಅರ್ಪಾಟಿರ್ತದ, ಅಲ್ಲಿ ದಡ ಅಂತ ಬರ್ತದ, ಕಡಲ್ ಅಂತದ, ಗಾಳಿಗಳು ಬೀಸ್ತಿರ್ತಾವ. ಆ ರೀತಿ ಈ ವಿದ್ಯೆ ಪ್ರತ್ಯಕ್ಷವಾಗುವಾಗ ಏನಾಯ್ತು? ಹೊಸಕಾರ ಮುಂಗಾರಿನ ಮಳೆಯ ಮಸಕ, ಹೊಸಗಾರ ಸಿಡಿಲಿನ ಮಸಕಂದ್ರ ಆವೇಶವಾಗಿ ಹೆಂಗಿದ್ದು ಅಸಕಳಿ ನೀರಿ ಹೆಂಗ ಆ ಸಿಡಿಲು ಭೂಮಿಗೆ ಬಡದ್ರೆ ನಮ್ಮ ಕಣ್ಣು ಮುಂದೆ ಜೋರಾಗಿ ಮಿಂಚು ಬಂದು ನೆಲ ಕತ್ತಿದ್ರೆ ಏನ್ ಕಾಣ್ತದ? ಯಮರಾಜನೇ ಕೃತಾಂತ ಜಿಲ್ಲೆ, ಯಮರಾಜನೇ ನಾನಿಗೆಯನ್ನು ಚಾಚಿ ಜೀವಿಗಳನ್ನು ಬಲಿ ತಗೊಳಕತ್ತಾನೇನೋ ಇಂಥ ಒಂದು ಅರ್ಪಟವಾದ ಕ್ರೋಢೀಕರಿಸುವಲ್ಲಿ ಹೊಡೆಯುವಂತೆ. ನೋಡ್ರಿ, ಬೆಸಸೆಂದು ಹೇಳೆಂದು ಕರಂ ಕೈಗಳನ್ನು ಅರ್ವಿಸಿ ವ್ಯಾಪಿಸಿ. ನೋಡ್ರಿ, ಆ ದೇವತೆ ಬಂದು ಮುಂದೆ ನಿಂತಾಳ, ವಿದ್ಯಾದೇವತೆ ಸನ್ನಿಧವಾಯಿತು, ಪ್ರತ್ಯಕ್ಷವಾಯಿತು ರಾವಣನ ಇದಿರಲ್ಲಿ. ನೋಡ್ರಿ, ರಾವಣನ ಇದಿರಲ್ಲಿ ಮುಂಗಾರಿನ ಮಳೆಯ ಆವೇಶದ ಸಿಡಿಲಿನ ಅರ್ಪಟಗಳು ಯಮನ ನಾಲಿಗೆಯ ಚಾಚುವಂತೆ ಬೀಸಿ ಹೊಡೆಯುವಂತೆ ಹೇಳೆಂದು ಬಂದು ಆ ವಿದ್ಯಾದೇವತೆ ಯಾರತ್ರ ಬಂದಿದ್ರು? ರಾವಣನ ಇದರಲ್ಲಿ ಬಂದು ನಿಂತಾಳ. ಅವಾಗ ಅಂತೂ ಈ ರೀತಿಯಾಗಿ ಹಂಗ ಈ ಸಿಡಿಲು ಗುಡುಗಳ ಅರ್ಪಾಟದಲ್ಲಿ ಬಂದು ಪ್ರತ್ಯಕ್ಷವಾಗಿ ವಿದ್ಯಾದೇವತೆ ಅವನ ಇದರಲ್ಲಿ ನಿಂತಾಳ. ಚಕ್ರಧರನಪ್ಪ ಅಂತೂ ಈ ರೀತಿಯಾಗಿ ಸನ್ನಿಹಿತೆಯಾಗಿ ಅಂದ್ರೆ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಚಕ್ರಧರನಪ್ಪ ಲಕ್ಷ್ಮಣನು ಚರಮದೇಹಧಾರಿಯಪ್ಪ. ನೋಡಿ, ಚರಮದೇಹಧಾರಿ ಕೊನೆಯ ಜನ್ಮವನ್ನು ಹೊಂದಿದವ ರಾಮಸ್ವಾಮಿಯಂ ಉಳಿಯಲು. ನೋಡಿ, ಉಳಿಯಲು ಅವರನ್ನ ಬಿಟ್ಟು, ಉಳಿದರನ್ ಅಳಿವೆನೆ. ನೋಡ್ರಿ ಏನೇಳ್ತು, ಅಕ್ಕಿ ವಿದ್ಯಾದೇವತೆ ಬಂದು ಏನಂತಾರೆ, ಇವು ವಿದ್ಯೆಯನ್ನು ಪಡ್ಕೊಂಡ ಕಲಿಕ ರಾಮ ಮತ್ತು ಲಕ್ಷ್ಮಣರನ್ನ ಯುದ್ಧದಲ್ಲಿ ಸೋಲಿಸಬೇಕು, ಇವನು ಉದ್ದೇಶ ಅದು. ಯಾಕಂದ್ರೆ ರಾಮ ಮತ್ತು ಲಕ್ಷ್ಮಣನಿಗಿಂತ ಶ್ರೇಷ್ಠವಾದ ಬಲವನ್ನ ನಾನು ದೇವತೆಯಿಂದ ಪಡಿಬೇಕು, ಅದಕ್ಕೆ ಏನ್ ಮಾಡಬೇಕು, ನಾನು ಅವರನ್ನ ಗೆಲ್ಲಬೇಕು ಅನ್ನುವಂಥ ಭಾವನೆ ಇದ್ದಾಗ, ಆದ್ರೆ ಪ್ರತ್ಯಕ್ಷ ವಿದ್ಯಾದೇವತೆ ಪ್ರತ್ಯಕ್ಷ ಆಗಿ ಏನಾಗ್ತಾರ, ನೋಡ್ರಿ ಏನಂತಾರ, ಚಕ್ರಧರನಪ್ಪ ಚಕ್ರಧರನ ಅಂತ ಲಕ್ಷ್ಮಣನನ್ನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಎರೆನು. ನೋಡ್ರಿ ಇಲ್ಲೇನಂತಾರೆ, ರಾಮಸ್ವಾಮಿಯನ್ನು ಮತ್ತು ಲಕ್ಷ್ಮಣನನ್ನು ಉಳಿಸಿ ಉಳಿದವರನ್ನ ಅಂದ್ರೆ ಬೇರೆಯವರನ್ನ ಬದುಕಲು ಬಿಡೆನು. ಅಳಿಯಲ್ ರಾಮನನು ಉಳಿದವರಳಿವೆನು ವೆಂದು. ನನಗೆ ರಾಮ ಲಕ್ಷ್ಮಣನನ್ನ ನೀನು ಕೊಲ್ಲಿಲ್ಲಂದ್ರೆ ಉಳಿದವರನ್ನ ಕೊಂದು ನನಗೇನು ಲಾಭ? ವಿದ್ಯಾದೇವತೆಗೆ ನೋಡಿ ಇಷ್ಟೆಲ್ಲ ನಾವು ಮತ್ತೊಮ್ಮೆ ಅವ್ನು ಕೈಕಾಲು ಬೆಳ್ಕೊಂಡು ಕೂಡಲೇ ನಾವು ದೇವ್ರ ಹತ್ರ ನನಗೆ ಅದು ಕೊಡು ಇದು ಕೊಡು ಇಲ್ಲ. ಅವ್ನು ಮಾಡಿದ್ದೇನೋ ತಪಸ್ಸು. ಯಾಕೆ ತಪಸ್ಸು ಮಾಡಿದ? ರಾಮ ಲಕ್ಷ್ಮಣನ ಕೊಲ್ಲಬೇಕು, ಸೀತಾದೇವಿಯನ್ನು ಕೊಲಿಸ್ಕೋಬೇಕು. ಆದ್ರೆ ಆ ವಿದ್ಯಾದೇವತೆ ಏನು ಹೇಳು, ಯಾಕಂದ್ರೆ ಇವನು ಚರಮದೇಹಧಾರಿ ಶ್ರೇಷ್ಠ ವ್ಯಕ್ತಿ, ಇವನು ಚಕ್ರಧಾರಿ, ಲಕ್ಷ್ಮಣನು ಗುಣವಂತ, ಅವರನ್ನ ಕೊಲ್ಲಂಗಿಲ್ಲ, ಅವರನ್ನ ಬಿಟ್ಟು ಉಳಿದವರನ್ನ ನಾಶ ಮಾಡ್ತೀನಿ ಅಂದಾಗ ಅವನು ಹೆಚ್ಚಿಗೆ ಏನು ಹೇಳಿಲ್ಲ. ರಾಮ ಲಕ್ಷ್ಮಣನನ್ನ ನೀನು ಕೊಂದಿಲ್ಲ ಅಂದ್ರೆ, ರಾಮ ಲಕ್ಷ್ಮಣರೇ ಸಾಯಲಿಲ್ಲ ಅಂದ್ರೆ ನನಗೆ ಉಳಿದವರದು ಅಳಿವು ನನಗೆ ಬೇಕಾಗಿಲ್ಲ ಅಂದಾನ. ಹೊರಮಟ್ಟು ನೋಡಿ, ಹೊರಮಟ್ಟು ಹೊರಗಡೆ ಬಂದು ಹೊರಬಿಟ್ಟು ಶಾಂತಿ ಜನವನ್ನು 3 ಸುಳ್ಳು. ಶಾಂತಿ ಜನ ಅಂದ್ರೆ ಅಲ್ಲಿ ಬಸದಿ ಅಂತಿತ್ತು. ಶಾಂತಿ ಜನವ ಅವನ್ನ ಈ ಜೈನ ಮುನಿಗಳ ಪ್ರಕಾರ ಜನಭವನ ಅಂದ್ರೆ ಬಸದಿ. ಆದ್ರೆ ಅವನ ದೇವಾಲಯ ಏನು ತಪಸ್ಸು ಕೂತಿದ್ದ ಅಲ್ಲಿ 3 ಸುಳ್ಳು ಬಲಗೊಂಡು, 3 ಅಂದ್ರೆ 3 ಸುಳ್ಳು ಅಂದ್ರೆ ಸರತಿ, 3 ಸತಿ ಬಲಗೊಂಡು ಅಂದ್ರೆ ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಬರ್ಪಣೆನ್
ಮಂಗದಾದಿಗಳು ಹೊರಪಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದು. ಬರ್ಪನೆಂದರೆ ಬೀಡಂಗಾಡಿಯಿಂದ ಬಿಟ್ಟು ಆ ಬಲಗೊಂಡು ಅದನ್ನು ಮಾಡಿಕೊಂಡು ತನ್ನ ಇದಕ್ಕೆ ಹೋಗ್ತಾನೆ. ಅಲ್ಲಿ ಹೋಗೋದ್ರೊಳಗೆ ಬರ್ಪನೆನ್ನಗ ಮಂಗಾಧಿಪತಿ ಮಂಗದಾದಿಗಳು ಅಲ್ಲಿ ಕಪಿಸೈನ್ಯದವ್ರು ಒಂದು ಏನೋ ಕಿಡಿಗೇತನ ಮಾಡಿದ್ದಾರೆ. ಅಂತಃಪುರಕ್ಕೆ ಹೋಗಿ ರಾವಣನ ಒಂದು ಅಂತಃಪುರದೊಳಗೆ ಎಲ್ಲ ದಂಗೆ ಹಾಕಿ ಎಲ್ಲ ಗದ್ದಲ ಮಾಡಿ ಏನೇನೋ ಮಾಡಿ ಹೋಗಿದ್ರು. ಅಲ್ಲಿ ಹೆಣ್ಮಕ್ಳನ್ನೆಲ್ಲ ತ್ರಾಸ್ ಕೊಟ್ಟು ಹೋಗಿದ್ರು. ಅವಾಗ ಅಲ್ಲಿ ಬರ್ತಾನೆ. ತಮ್ಮ ಬೀಡಂ ಹೋಗುವುದು, ತನ್ನ ಅರಮನೆಯನ್ನು ಸೇರ್ತಾನೆ. ಅಲ್ಲಿ ಅಂತಃಪುರಕ್ಕೆ ಬರ್ತಾನೆ. ಎತ್ತ ದಶಾನನ ನೋಡಿ, ಇತ್ತ ದಶಾನನ. ಇತ್ತ ದಶಾನನ ಅಂದರೆ 10 ಮುಖಗಳಿಂದ ಉಳ್ಳವ. ಇತ್ತ ದಶಾನನ ಪುಗುಬುದಂ. ಇತ್ತ ದಶಾನನ 10 ಮುಖಗಳನ್ನು ಉಳ್ಳವ ಅಂದ್ರೆ ರಾಮ. ನಿಜವದು. ನಿಜವದು ಅಂದ್ರೆ ಅಂತಃಪುರದ ಸ್ತ್ರೀಯರು. ನಿಜವದು ಅಂತಃಪುರದ ಸ್ತ್ರೀಯರನ್ನ ಕೊರಚಾಡಿ ನಿಂದಿಸಿ ಕಾಡಿದು ಅದೃಪ್ತ ವಿರೋಧಿ. ಕಾಡಿದು ಉತ್ರಿಕ್ತ ಅಂದ್ರೆ ಸೊಕ್ಕಿದ ಕೊರಚಾಡಿ ಅವನನ್ನು ಹೆಂಗೆ ಕಾಡಿದಪ್ಪ, ಅವರನ್ನು ನಿಂದಿಸಿ ಕಾಡಿ ಉದ್ಯುಕ್ತವಾಗಿ ಅಂದರೆ ಸೊಕ್ಕಿನಿಂದ ಕೊಪ್ಪಿದ ಯುದ್ಧದ ಖೇಚರ ನಿಕ್ಕುವ ಬಲ್ಮುಳಿಸಿಂದು. ಖೇಚರ ನುಕ್ಕುವ ಬಲ್ಮುಳಿಸಿಂದೆ ಬಂದು ಅಂದ್ರೆ ನೋಡ್ರಿ, ಆ ರಾಕ್ಷಸರ ಅಂತಃಪುರಕ್ಕೆ ಬಂದು ಅವರನ್ನು ಯಾವ ರೀತಿಯಾಗಿ ಕಾಡಿ ಪರಿಚಾಡಿ ಸೊಕ್ಕಲೆ ಅವರನ್ನು ತಿರಸ್ಕರಿಸಿ ಅವ್ರಿಗೆ ಏನಾದರೂ ಮುಗಿಸಿ ಬಂದು ಪೈವತ್ವ ಅಂದ್ರೆ ಏಟು ತಿಂದು ಇಭವೈರಿ ಎಂತೊಂದರೆ ನೋಡಿ, ಇಭವೈರಿ ಆನೆಗಳ ವೈರಿ ಸಿಂಹದಂತೆ ಎಂತೊಂದರೆ ಬಂದು ಇಭವೈರಿಯಂ ಎಂತೆ ಊಧರಿ ಕೆಂಗರಿ ಮೂಡಿದ ಕಣ್ಣುಗಳು ನೋಡ್ರಿ. ಅದನ್ನೆಲ್ಲ ನೋಡಿದವ ಕಣ್ಣು ಹೆಂಗೆ ಕಾಣ್ತಿದ್ದಪ್ಪ ಅಂದ್ರೆ ಸಿಟ್ಟಿನಿಂದ ಬಂದ ಇಭವೈರಿ. ಇವ ಅಂದ್ರೆ ಆನೆ, ವೈರಿ ಅಂದ್ರೆ ಆನೆಯನ್ನ ಕೊಲ್ಲುವಂತ ಪ್ರಾಣಿ ಆಗೋದು. ಸಿಂಹದ ತರ ಕೇಸರಿ, ಕೆಂಗರಿ. ಕೇಸರಿ ಕೆಂಪಾದ ಕಣ್ಣುಗಳವರಿಗೆ ಕೆಂಗರಿ ಅಥವಾ ಕೇಸರಿ ಅಂತ ಕರೀತಾರೆ. ಕೆಂಗರಿ ಮೂಡಿದ ಭೃಂಗ ಮಾಲೆಯಲ್ಲಿ ಇಲ್ಲದೆನ್ನದೇ ನೋಡಿ, ಮೂಡಿದ ಚೈತನ್ಯವನ್ನು ಕಳ್ಕೊಂಡಂತ ಆ ಮಂಡೋದರಿಯನ್ನು ನೋಡ್ತಾನೆ. ನೋಡಿದ ಮೇಲೆ ಏನಂತ ಭೃಂಗಮಾಲೆಗಳು ಕಣ್ಣ ಶಿಫ್ಟಿನಿಂದ ನಿಂತಾಗ ಈ ಕಡೆ ನೋಡ್ತಾನೆ. ಕಣ್ಣಡಿ ಒಳಗವನು ದರ್ಪಗಳನ್ನು ಕಾಣ್ತಾವ, ಈ ಕಡೆ 10 ತಲೆಗಳು ಕಾಣ್ತಾವ. ಅವಾಗ ಆ ಕಣ್ಣುಗಳು ಹೆಂಗೆ ಕಾಣ್ತಿತ್ತು ಅಂದ್ರೆ ಭೃಂಗಮಾಲೆ. ಭೃಂಗ ಅಂದ್ರೆ ದುಂಬಿಗಳ ಸಾಲು ಹಾರ್ಯಾಕತ್ತವೇನೋ ಅನ್ನುವಂಥ ಅವು ಎಲ್ಲ ಏಕಾಗ್ರತವಾಗಿ ಕಣ್ಣುಗಳು ಕೆಂಪಾಗಿದ್ದನ್ನು ನೋಡಿ ಹೇಳ್ತಾರೆ. ನಿರ್ದತ್ತನೆ ನೋಡಿದ ಮಯ ತನುಜಯ ಬಾಡಿದ ವಕ್ರ ಪದ್ಮಂ. ನೋಡ್ರಿ, ಅಕ್ಕಿ ಮಯ ತನುಜ ಅಂದ್ರೆ ಮಂಡೋದರಿಯ ಮುಖ ಹೆಂಗಿರ್ತಪ್ಪ ಅಂದ್ರೆ ಪೂರ ಬಾಡಿ ಹೋಗಿತ್ತು. ಅಲ್ಲಿ ಹೆಂಗ್ ಬಿಡ್ತಾರೆ ಅಕ್ಕಿ ಮುಖ ಬಾಡಿದ ವಕ್ರ ಪದ್ಮ. ವಕ್ರ ಅಂದ್ರೆ ಕಮಲದಂತದ್ದು, ವಕ್ರ ಅಂದ್ರೆ ಮುಖ, ಪದ್ಮ ಅಂದ್ರೆ ಕಮಲ, ತಾವರೆ ಅಂತ ಮುಖ ಬಾಡಿ ಹೋಗಿತ್ತು ಅಂತ ಹೇಳೋದು. ಅಂತಾಗೆ ಬೆರಸು ನೋಡಿ, ಅಂತಾಗೆ ಬೆರಸು ಸಮಸ್ತಂತಪುರವನ್ನು ನೋಡಿ ಹಿಂಗೆಲ್ಲ ಆದುದನ್ನ ನೋಡಿದ ಒಳಗೆ ಬಂದ ಸಮಂತ ಪೂರ್ತಿಯಾಗಿ ಅಂತಃಪುರವೆಲ್ಲ ತನ್ನ ಕಣ್ಣಾಡಿಸಿದ. ನೋಡಿ ನಿಮಗಿನಿತು ಭಂಗಮಂ. ನಿಮಗೆ ಈ ತರ ಭಂಗ ಅಂದ್ರೆ ಅವಮಾನ. ನಿಮಗಿನಿತು ಭಂಗಮಂ ಮಾಡಿದಂಗಾದಿಗಳಂ. ಅಂಗದಾದಿಗಳು ಅಂದ್ರೆ ಗಂಧರ್ವರು ಅಂತಾರೆ, ದೇವ ಪುರುಷರು ಅಂತಾರೆ, ಗಂಧರ್ವರು ಅಂತಾರೆ, ಕಪಿ ಸೈನ್ಯದವರು ಅಂತ ಅನ್ಬೋದು. ಅಂಗಾದಿಗಳನ್ನು ಭ್ರೂಭಂಗ ಮಾತ್ರದಳು. ಭ್ರೂಭಂಗ ಅಂದ್ರೆ ಹುಬ್ಬಣ್ಣ ಅಳಿಗಾಡಿಸಿ, ಈ ನಾವು ಹುಬ್ಬು ಈ ನೆಟ್ಟಿಗೆ ಹರಿಸ್ತೀವಿ ಅಂತ ಹೇಳ್ರಿ, ಹುಬ್ಬಣ್ಣ ಅಳಿಗಾಡಿಸಿ ಕಣ್ಣನ್ನು ಬಿಡಿಸೋವಾಗ ಮಾತ್ರದೊಳ್ ಅಷ್ಟರೊಳಗೆ ಸೆರೆಗೈದು ನೋಡಿ ಅವರನ್ನು ಹಿಡ್ಕೊಂಡು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂದ ಪರಿಭವಿಸಿದ ನೆಪ್ಪೆನೆಂದು ನೋಡಿ. ಪರಿಭವಿಸು ಅಂದ್ರೆ ಅವರನ್ನು ಅವಮಾನಿಸ್ತೀನಿ. ನಿಮಗೆ ಏನು ಈ ರೀತಿ ಮಾಡಿದ್ದಾರೆ ಅವರನ್ನು ಕೇವಲ ನಿಮ್ಮ ಒಂದು ಈ ಇದ್ರ ಮುಗಿಯೋದ್ರೊಳಗೆ ನನ್ನ ಭೂಭಂಗ ಅಂದ್ರೆ ಕಣ್ಣು ಮಿಡಿಸೋದ್ರೊಳಗೆ ತಂದು ನೀವು ಮುಂದೆ ಅವರನ್ನು ಅವಮಾನಿಸ್ತೀನಿ ಅಂತ ಹೇಳ್ತಾನೆ. ಸಂತೈಸಿ ಅವರನ್ನು ಸಮಾಧಾನ ಮಾಡ್ತಾನೆ. ಶಾಂತಿ ಜಿನಭವನದೊಳ್ ಮತ್ತೆ ಆ ಮನೆಯ ಒಂದು ದೇವತಾ ಇದಕ್ಕೆ ಹೋಗ್ತಾನೆ. ಯಾಕಂದ್ರೆ ಅವನು ಇದನ್ನು ಮಾಡಿ ಬಂದಿದ್ರು, ಏನೋ ತಪಸ್ಸನ್ನು ಮಾಡಿ ಬಂದಿದ್ದ, ಉಪವಾಸ ಇದ್ದ. ಮಹಾಪೂಜೆಯನ್ನು ಮಾಡಿಸಿ ಅಲ್ಲಿ ಒಳಗೆ ಬಂದ ಪೂಜೆಯನ್ನು ಮಾಡಿಸ್ತಾನೆ.
ನಿರ್ವಹಿತ ನಿಯಮವನ್ನು ನಮೃತ ಆಹಾರವನ್ನು ಅನುರೋಗಿಸಿ ಅಂದ್ರೆ ತಾನು ಬಿಟ್ಟಂತ ಒಂದು ಈ ಉಪವಾಸವನ್ನು ಬಿಡಬೇಕಾದ್ರೆ ಅಲ್ಲಿ ಪೂಜೆಯನ್ನು ಮಾಡಿಸಿದ ಮೇಲೆ ಒಂದು ಅಮೃತವಾದ ಅರೋಗಿಸಿ ಅಂದ್ರೆ ನಿರ್ವಹಿತ ಪೂರೈಸಿದ ನಿಯಮವನ್ನು ಬಿಡಬೇಕಾದ್ರೆ ಒಂದು ಆಹಾರ ಸೇವನೆ ಮಾಡಬೇಕಾಗ್ತದೆ. ಉಪವಾಸಕ್ಕೆ ಆ ಒಂದು ಆಹಾರವನ್ನು ಸ್ವೀಕಾರ ಮಾಡಿ ತದನಂತರ ಆಮೇಲೆ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಈಗ ವಿದ್ಯೆಯನ್ನು ಪಡ್ಕೊಂಡಿದ್ದಲ್ಲಿ ಬಹಳ ಆ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಂಡ ವಿದ್ಯೆಯನ್ನು ಏನ್ ಮಾಡ್ತಾರೆ ಪರೀಕ್ಷಿಸಿ ನಾನು ವಿದ್ಯೆ ತಗೊಂಡಿದ್ದೆ ನಾವೊಂದು ಪೆನ್ ತಗೋತೀವಿ, ಪೆನ್ ತಗೊಂಡ್ಬಿಟ್ಟು ಕಿಸ್ ಹಾಕೊಂಡು ಬರ್ತೀವಿ ಇಲ್ಲ, ಅದನ್ನೇನು ಮಾಡ್ತೀವಿ, ಅದು 5 ರೂಪಾಯಿದಿರಲಿ 50 ರೂಪಾಯಿದಿರಲಿ ಆ ಪೆನ್ನನ್ನು ಬರೆದು ನೋಡ್ತೀವಿ. ಅದಕ್ಕೆ ಇವ ವಿದ್ಯೆಯನ್ನು ಪಡ್ಕೊಂಡಿದ್ದಾನೆ. ಯಾವ ವಿದ್ಯೆ ಅದು? ಬಹುರೂಪಿಣಿ. ನೋಡಿ ಅಲ್ಲೇ ಗೊತ್ತಾಗ್ತದೆ. ಬಹು ಅಂದ್ರೆ ಬಹಳ, ರೂಪ ಅಂದ್ರೆ ರೂಪಗಳು. ತನಗೆ ಯಾವ ರೀತಿಯ ರೂಪ ಬೇಕು ಆ ರೂಪವನ್ನು ಪಡೆಯುವಂಥ ವಿದ್ಯೆಯನ್ನು ಅವನು ಪಡ್ಕೊಂಡಿದ್ದ. ಅದನ್ನು ಪರೀಕ್ಷಿಸಿ ಪ್ರಮೋದದ ಹೃದಯಾಗಿ, ಪ್ರಮೋದ ಅಂದ್ರೆ ಉಲ್ಲಾಸಭರಿತ. ಟೆಸ್ಟ್ ಓಕೆ ಆತ್ರಿ, ರಾವಣನ ರೂಪ ಚೇಂಜ್ ಆಗುವಂಥದ್ದೊಂದು ಬಂದಿತ್ತು, ಅದನ್ನು ನೋಡಿದ ಪ್ರಮೋದ ಮುದಿತ ಹೃದಯನಾಗಿ ಹೊಂಟ. ಮುಂದೆ ಏನಂತಾರೆ ಅವನು ಮನುಷ್ಯನಾಗ, ಇಲ್ಲ ಈ ವಿದ್ಯೆಯನ್ನು ಪಡ್ಕೊಂಡೆ, ನಾನು ಪಡ್ಕೊಂಡ್ರೆ ನನ್ನ ಕೆಲಸ ಏನು ಗ್ರೇಟ್. ಹೆಂಗೆ ಗ್ರೇಟ್? ಒಂದೇ ನನ್ನ ಏನೆಲ್ಲ ಸಾಧಿಸಕ್ಕಾಗ್ತು, ಸಮಾಧಿಕಾರರು, ಸಮ ಅಧಿಕ, ನನಗೆ ಸರಿಸಮ ಆದವರು ಯಾರಿಲ್ಲ, ಇನ್ನು ನನಗಿಂತ ಅಧಿಕರಾದವರೇ ಸಮ ಅಧಿಕರ ಜಗತ್ರಯದೊಳೆ ಎನಗೆ ಒಳಿದಿರ್ಚು ಕೊಂಡವರ. ನನ್ನ ಸಮಾಧಿಕರಾರು ಸರಿ ಸಮಾನರು ಯಾರು ಇದ್ದಿರ್ಚು, ನನ್ನನ್ನು ಎದುರಿಗೆ ನಿಲ್ಲುವಂಥವ್ರು ಇಲ್ಲ. ಅದಕ್ಕೆ ಇನ್ನು ನನಗೆ ಯಾರೂ ಈ ಜಗದೊಳಗ ಸಮನಲ್ಲ. ಸಮರಗಳೆಂದು ತನ್ನ ಭುಜದಂಡಂ ನಿರೀಕ್ಷಿಸಿ, ತನ್ನ ತೋಳುಗಳನ್ನು ನೋಡಿ ನಾನೊಬ್ಬನೇ ಶ್ರೇಷ್ಠ ಅನ್ನುವಂಥ ತನ್ನ ಭುಜಗಳನ್ನು ತಟ್ಟುಕೊಂಡು ಹೇಳ್ತಾನೆ. ಬಂಡಿಸಿ ಜಾನಕಿ ಮುಖಾಬ್ಜವನವ ಲೋಕಿಸಲು. ಜಾನಕಿ ಅಂದ್ರೆ ಸೀತೆಯ ಮುಖಾಬ್ಜ ಅಂದ್ರೆ ಅವಳ ಮುಖವನ್ನ ಸುಂದರ ಮುಖವನ್ನು ನೋಡುವುದಕ್ಕೆ ಅವಲೋಕಿಸಲು ಅಂದ್ರೆ ನೋಡಲು ಕಾರಣೆ ಕೂಡಲೇ ಕಾತುರನಾಗಿ ಅವಸರದಿಂದ ವಿಯಚ್ಚದಾರಿಪಂ ನೋಡಿ, ವಿಯಚ್ಚರ ಅಧಿಪತಿ ಅಂದ್ರೆ ರಾವಣ. ವಿಯಚ್ಚರಾಧಿಪಂ ಪ್ರಮದವನಕ್ಕೆ ನೋಡ್ರಿ, ಪ್ರಮದವನ ನಾವು ರಾಮಾಯಣದಲ್ಲಿ ಏನು ಓದ್ತೀವಿ? ಅಶೋಕವನ ನೋಡಿ. ಅಶೋಕ ಅಂದ್ರೆ ಅಕ್ಕಿಗೆ ದುಃಖ ಕೊಡಲಾರಂತ ಒಂದು ವನದೊಳಗೆ ಇಟ್ಟಿದ್ದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಪ್ರಮದವನ, ಪ್ರಮದ ಅಂದ್ರೆ ಯಾವತ್ತೂ ಖುಷಿಯಿಂದ ತುಂಬಿದಂತ ಒಂದು ವನದೊಳಗೆ ಇರಿಸಿದ್ದ. ಅದಕ್ಕೆ ಅಲ್ಲಿ ನೋಡಲಿಕ್ಕೆ ಬಂದನು ಅರಲಂಬುಗಳಿಲ್ಲದ, ಅರಲಂಬ ಅಂದ್ರೆ ಪುಷ್ಪಬಾಣ ಇಲ್ಲದ ಕಾಮನೆಂಬಂತೆ. ಏನಪ್ಪ ಅರಲಂಬು ಕೈಯಾಗಿಟ್ಟು ಪುಷ್ಪ ಬಾಣ ಇರ್ತಿತ್ತಂದ್ರೆ ಅವ್ನು ಏನಂತಿದ್ದಪ್ಪ ಅಂದ್ರೆ ನಿಜವಾಗೂ ರಾವಣ ಹೆಂಗೆ ಕಾಣ್ತಿದ್ದಪ್ಪ ಅಂದ್ರೆ ಒಬ್ಬ ಮನ್ಮಥ ಕಾಮದೇವ ಬರಕಟ್ಟನ. ಅಷ್ಟೊಂದು ಉತ್ಸಾಹಭರಿತ ಇದನ್ನ ಒಂದು ಗೌರವ ಮತ್ತು ಪೌರುಷಾವೇಶದಿಂದ ಬರ್ತಾ ಇದ್ದಾರೆ. ಅದಕ್ಕೆ ಏನಂದ್ರೆ ಕಾಮ ಅಂದ್ರೆ ಅರಲಂಬುಗಳಿಲ್ಲದ, ಅರಲಂಬುಗಳು ಅಂದ್ರೆ ಪುಷ್ಪಬಾಣ, ಅರಲಂಬು ಅಂದ್ರೆ ಪುಷ್ಪಬಾಣಗಳು ಇಲ್ಲದಂತ ಕಾಮನೆಂಬಂತೆ ಅಂದ್ರೆ ಮನ್ಮಥನೇ ಬರಕತ್ತನಂದ ವಿಚಾರ ಮಾಡ್ತಾನೆ. ಅಂತೂ ಭೋಂಕನೆ ಬರ್ಪ, ಭೋಂಕನೆ ಅಂದ್ರೆ ಸಡನ್ ಆಗಿ ಅಂತಿದ್ದ ನಾವು, ಯಾಕಂದ್ರೆ ಅವ್ ಬರ್ತಾನಂತೆ ನಮ್ಗೆ ನಿರೀಕ್ಷಣೆ ಇರಲಿಲ್ಲ. ಈಗ ಯಾರೋ ಬರ್ತಾರೆ, ನಿಮ್ಮ ಮನೆಗೆ ರಿಲೇಷನ್ ಬರ್ತಾರೋ, ಯಾರೋ ದೊಡ್ಡವ್ರು ಬರ್ತಾರೋ, ಅವ್ರು ಏನೋ ಫೋನ್ ಮಾಡ್ರಂಗಿಲ್ಲ, ಇರಲಿಲ್ಲ. ಸಡನ್ ನಿಮ್ಮ ಮನೆಗೆ ಬಂದು ಗಾಡಿ ನಿಂತಂದ್ರೆ ನೀವು ಹೇಳ್ತಿರಲ್ಲ ಅವ ಅಕ್ಕ ಅದು ಬಂದ್ರಂತೆ. ಆ ರೀತಿ ಭೋಂಕನೆ ಬರುವಂತ ರಾವಣನ ಗಂಡಗಾಡಿ ಅಂದ್ರೆ ಪೌರುಷ. ರಾವಣ ಬರುವಂತ ಪೌರುಷವನ್ನ ಕೆಳದೊಳಿದ್ದ ಅಂದ್ರೆ ದೂರದಲ್ಲಿರುವಂತ ಖಚರ ಕಾಂತಿಯರು ಸೀತಾದೇವಿಗೆ ತೋರ್ಪುದವು. ಖಚರ ಕಾಂತಿ ಅಂದ್ರೆ ರಾಕ್ಷಸ ಸ್ತ್ರೀಯರು, ರಾಕ್ಷಸ. ಖೇಚರ ಅಂದ್ರೆ ಅದು ದೇವತಾ ಸ್ತ್ರೀಯರು. ಖಚರ ಕಾಂತಿಯರು ಅಂದ್ರೆ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರ್ಪುದಂ. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು. ನೋಡ್ರಿ, ಅಷ್ಟೊಂದು ಸುಂದರವಾಗಿ ರಾಜವೈಭೋಗದಿಂದ ಎಲ್ಲ ವಿದ್ಯೆಗಳನ್ನು ಪಡ್ಕೊಂಡವ, ಮಹಾಶೂರ, ಮಹಾಪ್ರಬಲವಾದಂಥ ವ್ರತಗಳನ್ನು ಆಚರಿಸುವಂತಹ ಶ್ರೇಷ್ಠವಾದ
ವಿದ್ಯೆಗಳನ್ನು ಕಲ್ತಾವ, ಯುದ್ಧದಲ್ಲಿ ನಿಪುಣನಾದಂಥವ, ಬಂಗಾರದ ವೈಭೋಗ ಲಕ್ಷ್ಮಿಯನ್ನು ಇಟ್ಟುಕೊಂಡು ಸಾಮ್ರಾಜ್ಯ ಮಾಡುವಂಥ ರಾವಣನ ರೂಪ ಸೀತೆಗೆ, ಸೀತಾದೇವಿಗೆ ತೃಣಕಲ್ಪಮಾಯಿತು. ನೋಡ್ರಿ, ಈ ಕೂತಾಗ ಒಂದು ಕೈಯಾಗ ಕಡ್ಡಿ ತಗೊಂಡು ಕೂತಿದ್ಲಂತೆ. ತೃಣ ಅಂದ್ರೆ ಹುಲ್ಲಿನ ಕಡ್ಡಿ. ಆಕೆ ಹುಲ್ಲಿನ ಕಡ್ಡಿ ಕಡೆ ಲಕ್ಷ್ಯ ಕೊಟ್ಟಲೆ ಹೊರತು ರಾವಣನ ಕಡೆ ಲಕ್ಷ್ಯ ಕೊಡಲಿಲ್ಲ. ಅಂದ್ರೆ ಆ ಹುಲ್ಲಿನಕ್ಕಿಂತ ಅದರ ಕಸದಕ್ಕಿಂತ ಕಡಿಮೆ ಅಂತೇಳಿ ತೃಣಕಲ್ಪವಾಯಿತು. ಪತಿಭಕ್ತಿಯೊಳಾರಿ ಒಣತೆಯ ತೆರದಿ ಸದ್ಭಾವನೊಳಕೊಂಡ ಪುಣ್ಯವತಿಯರು ಸತಿಯರು. ನೋಡಿ, ಗಂಡನೇ ದೇವರೆನ್ನುವಂಥ ಶ್ರೇಷ್ಠವಾದ ಪತಿವ್ರತಾ ಧರ್ಮವನ್ನು ಹೊಂದಿದಂತಹ ಸ್ತ್ರೀಯರು ನಿಜವಾದ ಶ್ರೇಷ್ಠ ಸ್ತ್ರೀಯರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಏನಂ ಕೇಳಿದೆನೋ ನೋಡ್ರಿ, ನಿಂತ್ಕೊಂತ ಹೇಳ್ತಾರೆ. ಆಕಿಗೆ ಒಂದು ಥರ ಆತಂಕ ಬಂದಪ್ಪ, ಸೆರೆ ಕೊಡೋದು ಅಪ್ಪ ಮನೆಗೆ ಬಂದಂದ್ರೆ ಸಣ್ಣ ಸಣ್ಣ ಮಕ್ಕಳು ತಿರ್ತಾವ್ರೆ, ಬಂದಿದ್ದು ನಮ್ಮ ಅವ್ವ ಬಳಿತಾವ. ಏನಂ ಕೇಳಿದೆನೋ ರಘುಸುನವ ಲಕ್ಷ್ಮಣ ಪಲ್ಲವಾದಿಯಂ ನಿನ್ನೆಯಿಂದ ನಳಿನಾನನೆ ಬರ್ಪ ದಶಾನನಂ ಕಂಡು ತಾದಿಲಂ ತಲ್ಲನಳಂ. ನೋಡಿ, ಏನಂ ಕೇಳಿದೆನೋ, ಏನನ್ನ ಕೇಳಬೇಕಾಗ್ತದ. ಈಗ ಬರುವ ರಾವಣನ ಅವಸರವನ್ನು ನೋಡಿ ಏನು ಸುದ್ದಿ ತಂದನಪ್ಪ ರಾವಣ, ಏನು ನನಗೇನ ಹೇಳ್ತಾರೋ ಗೊತ್ತಿಲ್ಲ. ರಘುಸುನವ ಅಂದ್ರೆ ರಾಮನ ಲಕ್ಷ್ಮಣನ ಕೊಲ್ಲ ವಾರ್ತೆ. ಕೊಲ್ಲಂದ್ರೆ ಕೆಟ್ಟ ವಾರ್ತೆ. ಕೆಟ್ಟ ವಾರ್ತೆಯನ್ನು ನಿನ್ನೆಂದನ ನಳಿನಾನನೆ. ನೋಡಿ, ನಳಿನಾನನೆ ಅಂದ್ರೆ ತಾವರೆ ಅಂತ ಮುಖವುಳ್ಳವಳು. ನಳಿನಾನನೆ ಬರ್ಪ ದಶಾನನನ್ನು ಕಂಡು ತಾಳಿದಳು ತಲ್ಲನಂದ್ರೆ ಅವಳಿಗೆ ಒಂದು ಆತಂಕ ಹುಟ್ಟಿತು. ಇದನ್ನೆಲ್ಲ ನೋಡ್ತಾ ಅವಳೇನಂದು ಏನು ಸುದ್ದಿ ತರ್ತಾನಪ್ಪ ಇನ್ನ ಈ ರಾವಣ ಬರೋದ್ರೊಳಗೆ ಅಂತಾಳ. ಅಂತೂ ಕಲ್ಲಿಸುತ್ತಿದ್ದ ಮಾನನೀಯಂ ನೆಂದೆಯೊಂದು. ನೋಡ್ರಿ, ಮಾನನೀಯ ನೆನೆದೇ ಒಂದು ದಶಾನನ ನಿಂತೆಂದನು. ನೋಡ್ರಿ, ಹಂಗೆ ಚಿಂತೆ ಮಾಡುವಂಥ ಆ ರಾವಣನು ಬಂದು ಆ ಚಿಂತೆ ಮಾಡುವಂಥ ಒಂದು ಸೀತೆಯ ಎದುರುಗಡೆ ಬಂದು ನಿಂತಾನೆ. ಆ ಬಂದು ನಿಂತ ನಂತರ ಅಂತಾನೆ ದಶಾನನ 10 ಮುಖದವ. ಅಂದ್ರೆ 10 ಮುಖದವ ಅಂದ್ರೆ ಅಲ್ಲೇನು 10 ಮುಖ ತಗೊಂಡು ಬರ್ಲಿದ್ರೆ ಅವನಿಗೆ ದಶಾನನ ಅಂತಿದ್ಮನ. ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾಡುವುದಿನ್ನ ಸಾಧ್ಯವಪ್ಪ ಬರುವಕ್ಕವಿಲ್ಲ. ನೋಡು, ನನಗೇನಾಗ್ಯದ, ಬಹುರೂಪಿಣಿ ನೋಡು, ಬಹುರೂಪಿಣಿಯ ವಿದ್ಯೆ ಸಾಧ್ಯ ಮಾಡುವುದು ಇನ್ನ ಸಾಧ್ಯವಪ್ಪ ಬರುವಕ್ಕಮಿಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟನ್ ಒಡಂಬಟ್ಟು ಸಾಮ್ರಾಜ್ಯ ಸುಖಮನನ್ ಅನುಭವಿಸನ್ ಸೀತೆ ವಿಫಲ ಕೂತ ಚಿತ್ತೆಯಾಗಿ. ಅವ ಬಂದೇನಿಲ್ಲ, ನೋಡು, ನನಗೆ ಇನ್ನು ಮುಂದೆ ಬಹುರೂಪಿಣಿ ವಿದ್ಯೆಯನ್ನು ಬಳಸ್ಕೊಂಡಿದ್ದೀನಿ. ಅದಕ್ಕಾಗಿ ನೀನು ನಿನ್ನ ರಾಮ ಮತ್ತು ಲಕ್ಷ್ಮಣನನ್ನು ಬಿಡು, ನಿಮ್ಮ ರಾಮನ ಚಿಂತೆಯನ್ನು ತೆಗೆದುಹಾಕು, ಅವನನ್ನ ಮನಸ್ಸಿನಿಂದ ತೆಗೆದು ನನ್ನ ಜೊತೆ ಇದ್ದು ಈ ಸಾಮ್ರಾಜ್ಯದ ಸರ್ವ ಸುಖವನ್ನು ನೀನು ಅನುಭವಿಸು ಅಂತ ಹೇಳ್ತಾಳೆ. ಆವಾಗ ಕರುಣಿಸುವಡೆನೆಗೆ, ನೋಡ್ರಿ ಏನ್ ಹೇಳ್ತಾಳೆ, ಕರುಣಿಸುವಡೆನೆಗೆ ದಶಕಂಠದ ದುರದೊಳ್. ದಶಕಂಠ ಅಂದ್ರೆ 10 ತಲೆಯ ರಾವಣನೇ ಅಂತ ಸಂಬೋಧನೆ ಮಾಡ್ತಾಳೆ. ದುರದೊಳ್ ಯುದ್ಧದಲ್ಲಿ ರಘು ತನುಜನ ಏನಾಗ್ತಾರ, ರಘು ತನುಜನ ಅಂದ್ರೆ ರಘುವಂಶದ ಪುತ್ರನಾದಂಥ ಆಯು ಪ್ರಾಣಂ ಬರಗಂ ಬಾರದಿ ವಿರುದ್ಧ ಧರೆಯೊಳ್ ಮೈಯೊಪ್ಪು ಮೂರ್ಛೆಗೆ ಸಂದಳು. ಏನು ಹೇಳು, ಎಲ್ಲಿಯವರೆಗೆ ಯುದ್ಧದಲ್ಲಿ ರಾಮನ ಆಯುಷ್ಯ ಮತ್ತು ಪ್ರಾಣವು ಇರುವುದು ಅಲ್ಲಿನವರೆಗೆ ನೀನು ಇಲ್ಲಿ ನನ್ನ ತನ ಬರಕ್ಕೆ ಹೋಗಬೇಡ ಅಂತ ಹೇಳಿ ತನ್ನ ಮನಸ್ಸನ್ನು ಕಷ್ಟ ಮಾಡಿಕೊಂಡು ನೆಲಕ್ಕೆ ಬಿದ್ದಳು. ಮೂರ್ಛೆಯಾಗಿ ನೆಲಕ್ಕೆ ಬಿತ್ತಳೆ. ಧರಿತ್ರಿ ಅಂದ್ರೆ ಧರಿತ್ರಿಯೊಳ್ ಮೈಯನೊಪ್ಪು ಅಂದ್ರೆ ಮೈಯನ್ನ ಒಪ್ಪು ಅಂದ್ರೆ ಹಾಸಿಗೆ ತರ ಉದ್ದಕ್ಕೆ ಬೀಳ್ತಾಳೆ. ಧರಿತ್ರಿ ಅಂದ್ರೆ ಭೂಮಿ. ಮೂರ್ಛೆಗೆ ಸಂದಳ್ ಅಂದ್ರೆ ಹೋಗಿದಳು. ಇನ್ನ
ಜಾನಕಿ ಮೂರ್ಛೆಯಾಗೆ ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪ ಪುಟ್ಟಿ. ನೋಡ್ರಿ, ಯಾರೋ ಎಷ್ಟೋ ಜಗಳಾಡ್ತಿರ್ತೀವಿ ಅಂತಂದ್ರೆ ಯಾರ್ದೋ ಒಬ್ಬರು ಜೀವ ಹೋಯ್ತು, ಬೇಸರಾಗಿ ಟೆನ್ಷನ್ ಮಾಡ್ಕೊಂಡು ಯಾರೋ ಜೀವ ಹೋಯ್ತು, ಆ ಜಗಳಾಡೋದೆಲ್ಲ ಮೈಂಡ್ ಶಾಂತ ಆಗ್ತದ್ರಿ. ಎಲ್ಲರೂ ಕೂಡ ಅಕ್ಕಿ ಆ ಮೂರ್ಛೆ ಬಿದ್ದಾರ ಕಡೆ ಬೆನ್ನತ್ತಾರೆ, ನೀರು ಗೊಜ್ಜು ಒಳಗೆ ಏನೇನೋ ಮಾಡ್ತಾರೆ. ಅದನ್ನು ಸುದ್ದು ಮಾಡಿ ಎಬ್ಸೋಕ್ಕಾದ್ರೆ ಇಡೀ ಜಗಳ ಶಾಂತ ಆಗೋದಿ. ಇಷ್ಟು ಅರ್ಪಾಟದಿಂದ ಬಂದಂಥ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಬಂದಂಥ ಆ ರಾವಣ ಅವಳು ಎದುರಿಗೆ ಬಂದಂತರ ಏನಂತಾರೆ, ನೀನು ಕರುಣಿಸಿ ನನ್ನ ಮ್ಯಾಲ ನೀನು ಕಲಿಕರ ತೋರುವುದಾಗಿದ್ರೆ ಈ ಯುದ್ಧದೊಳಗೆ ರಾವಣನೇ ಯುದ್ಧದೊಳಗೆ ಎಲ್ಲಿವರೆಗೆ ನನ್ನ ರಾಮ ಆಯುಷ್ಯ ಪ್ರಾಣ ಗಟ್ಟಿಯಾಗಿ ಜೀವಂತವಾಗಿರ್ತಾನೋ ಅಲ್ಲಿವರೆಗೆ ಮಾತ್ರ ನೀನು ನನ್ನ ಕಡೆ ಬರಬೇಡ ದಯವಿಟ್ಟು ಅಂತ ಹೇಳಿ ಕೆಳಗೆ ಬೀಳ್ತಾಳ. ಆಕೆ ಬಿದ್ದ ತಕ್ಷಣ ರಾವಣನು ಜಾನಕಿ ಮೂರ್ಛಿತೆಯಾಗೆ ದಶಾನನಲ್ಲಿ ಅನುಕಂಪ ಹುಟ್ಟೆ. ಅನುಕಂಪ, ಅವನಿಗೆ ಅನುಕಂಪ ಬಂತು, ಅವಳ ಮ್ಯಾಲ ಕರುಣೆ ಬಂತು. ಹುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದ. ಪಳಿದುಳಿದ ಅಂದ್ರೆ ತನ್ನನ್ನು ತಾನ ಹೀಯಾಡಿಸ್ಕೊಂಡ, ಬೈಕೊಂಡ. ನೋಡ್ರಿ, ಅಕ್ಕಿ ಮೇಲೆ ಕರುಣೆ ಹುಟ್ಟಿ ತನ್ನನ್ನು ತಾನೇ ಪಳಿದುಳಿದು ಅಂದ್ರೆ ತನ್ನನ್ನು ತಾನೇ ಬೈಕೊಂಡು ಹೀಯಾಡಿಸಿಕೊಂಡು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಟ ಪರಿಣಿತಂ. ನೋಡ್ರಿ, ಕರ್ಮಾಧೀನ ಸಂಹಿತ ಕರ್ಮವಶದಿಂದ ಉತ್ಪನ್ನವಾಗುವಂಥ ಕೆಟ್ಟ ಒಂದು ಗುಣ ದುರಗ ದುಷ್ಪರಿಣಿತಂ. ಪರಿಣಿತಂ ಅಂದ್ರೆ ದುರಗ ದುಷ್ಪರಿಣಿತಂ. ನನ್ನಲ್ಲಿ ಆ ಒಂದು ದುಷ್ಟವಾದ ಗುಣ ಬೆಳೆದು ಬಂತು, ಆ ಗುಣದಿಂದ ನಾನೇನು ಮಾಡಬೇಕಾತು ಅಂತೇಳಿ ಹೇಳ್ತಾರೆ. ಆಮೇಲೆ ಮುಂದಿನ ಪದ್ಯದಲ್ಲಿ ಕದಳಿದ ಸಲಿಲಂ ಎಳಿ ಬಂದದೆ. ನೋಡಿ, ಕಲುಕಿದ ನೀರು ಹಸನಾಗುವಂತೆ ತನ್ನಿವು ತಾನೇ ತಿಳಿದ, ತನ್ನನ್ನು ತಾನೇ ಅರ್ಥಕೊಂಡ, ತಾ ಮಾಡಿದ ತಪ್ಪನ್ನು ತಿಳ್ಕೊಂಡ. ದಶಾವದನಂಗಾದುದು ವೈರಾಗ್ಯಂ. ಯಾರ ಮೇಲೆ? ವೈರಾಗ್ಯ. ಅಕ್ಕಿ ಮೇಲೆ ಇದು ಬ್ಯಾಡಾತು ಮನಸ್ಸಾತು. ಯಾರ ಮೇಲೆ? ಸೀತೆಯ ಮೇಲೆ ವೈರಾಗ್ಯ ಮಾಡಿತು. ಸೀತೆಯೊಳುದಾತ್ತನಂ ಪುಟ್ಟದಂತೆ ನೀರಿರಾಗಂ. ಅವನ ಮನಸ್ಸು ಹೆಂಗಪ್ಪ? ನೀರಿರಾಗ, ನಿರ್ಮಲವಾದ ಆಕಾಶದಂತೆ ಅವನ ಮನಸ್ಸು ಏಕದಮ ಶುಭ್ರವಾತು. ಆ ಶುಭ್ರ ಆಗೋದಕ್ಕೆ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ಯಾವ ವ್ಯಾಮೋಹ ಇರಲಿಲ್ಲ, ಸೀತೆಯನ್ನು ಪಡಿಬೇಕಂತಿರಲಿಲ್ಲ, ಸೀತೆಯನ್ನು ತನ್ನ ವಶ ಮಾಡ್ಕೋಬೇಕಂತಿರಲಿಲ್ಲ, ಸೀತೆಯನ್ನು ನನ್ನ ಪಟ್ಟದರ್ಶಿ ಆಗಬೇಕಂತಿರಲಿಲ್ಲ. ಸೀತೆಯನ್ನು ನಾನು ತಂದದ್ದಕ್ಕೆ ಅವನೇ ಪಶ್ಚಾತ್ತಾಪ ಪಟ್ಟು ನಾನು ಯಾಕೆ ಇವರನ್ನು ಹೊತ್ಕೊಂಡು ಬಂದೆ ಅಂತೇಳಿ ಅವನ ಮನಸ್ಸು ನಿರ್ಮಲವಾಯಿತು. ಪತ್ತ ವಿಳಿದಿರ್ತಾನೇ ರವಿ. ನೋಡಿ, ಕಳಚಿಕೊಳ್ಳು ಪತ್ತು ಅಂಟಿದ ರವಿ ಪತ್ತಿದ ಸಂಧ್ಯಾನುರಾಗಂ ಮನದಳಿಪಿಂದತ್ತಾನು ಪಲ್ಲಲಿಪುದು ಪೊಲ್ಲದಿಪನಂ ಉತ್ತಮನಾಚರಿಸಿ ಪತ್ತ ವಿಳಿದಿರ್ಪನೆ. ನೋಡಿ, ಸೂರ್ಯನಿಗೆ ಕತ್ತಲಾದರೆ ಅವನು ಶಾಶ್ವತವಾಗಿ ಕತ್ತಲಿರೋದಿಲ್ಲ. ಸೂರ್ಯನಿಗೆ ಗ್ರಹಣ ಹಿಡಿದಾಗ ಯಾವತ್ತೂ ಅವನು ಕರಗಾಗಿ ಕಾಣೋದಿಲ್ಲ. ಸೂರ್ಯನಲ್ಲಿ ಇವತ್ತಿಲ್ಲ ನಾಳೆ ನೋಡಿ ಕತ್ತಲೆ ಎಂಬ ನಂತರ ಬೆಳಕು ಬರುತ್ತಾನ. ಮುಂದೆ ಸೂರ್ಯನಿಗೆ ಗ್ರಹಣ ಬಿಟ್ಟ ನಂತರ ಮತ್ತು ಬೆಳಕು ಬರುತ್ತಾರ ತರೋತ. ಇವನ ಮನಸ್ಸು ಅವನ ಸಂಧ್ಯಾರಾಗವನ್ನು ಬಿಟ್ಟು ಅವನ ಮನಸ್ಸು ಏನಾಯ್ತು? ಒಂದು ಉತ್ತಮವಾಗಿ ಆಚರಣೆಗೆ ಬಂತು. ಅವನ ಮನಸ್ಸಿಗೆ ಅಂಟಿದಂಥ ಒಂದು ಅಳಿಪು ಅಂದರೆ ಒಂದು ಕೆಟ್ಟದಾದ ಮೋಹದ ಸಿಲುಕಿದ ಆ ಮೋಹದಿಂದ ಹೊರಗೆ ಬಂದ ಒಳ್ಳೆನಿಂಬುದು ಉತ್ತಮನಾಚರಿಸಿಯ ಪತ್ತ ಬಿಡಿದರ್ಪಣೆ. ಒಳ್ಳೆಯ ವ್ಯಾಮವಾದ ಮನಸ್ಸು ಅದು ಶುದ್ಧವಾದ ಮನಸ್ಸಾಯಿತು. ಅಂತೂ ಮನದೊಳಗೆದ ಕಾರುಣ್ಯ ರಸವೇ. ನೋಡಿ, ಅವನಿಗೆ ಮನದಲ್ಲಿ ಹುಟ್ಟಿದಂಥ ಕಾರುಣ್ಯ ರಸವು ಸೀತೆಯೊಳಾದನ್ನು ಅನುವೃತ್ತತೆಯನ್ನು ಖರ್ಚಿ ಕಳೆಯುವುದಂ ಸ್ವಭಾವ ಪರಿಣಿತಿಗಳು ನಿಂದು ಸ್ವಕೀಯಾತ್ತ ಪುರುಷರ ಪರೀಶ ಜನಕ್ಕಿಂತಂದಂ. ನೋಡಿ, ತನ್ನ ಜೊತೆ ಇದ್ದಂಥ ಸ್ವಕೀಯ ಅಂದರೆ ತನ್ನ ಬಳಗದವರಲ್ಲಿ, ಸ್ವಕೀಯ ಅಂದರೆ ತನ್ನ ಕಳಿಚೆ ಅನುವೃತ್ತಿಯಂ ಪ್ರೀತಿಯಂ ಕಳಿಚೆ ಅಂದರೆ ತೊಳೆದು ಹಾಕಿ, ಸ್ವಕೀಯ ಅಂದರೆ ತನ್ನದೇ ತನ್ನ ಒಂದು ಪರಿಜನರ ಆಪ್ತವರ್ಗದವರಿಗೆ ನೆವ ಕಾರಣ ಕಂದರ್ಪ ವಿಮೋಹ ಕಾಮಾಸಕ್ತಿಯನ್ನು ಪೆಂಪಿಳಿ ಹಿರಿವೆ. ನೋಡಿ, ಇಲ್ಲಿ ಅಲ್ಲಿ ಹೇಳಿ ನಾನು ಕಾಮಾಸಕ್ತಿಯನ್ನು ತೆಗೆದು ಇನ್ನೇನಾದ ಗುಣ ಪರಿಪಾಲನಾರ್ಥಮೆಗಂ ದೊರೆ ದಳಿದಿಲ್ಲ. ನೋಡಿ, ಗುಣ ಪರಿಪಾಲನಕ್ಕೆ ನಾನು ಏನಾಗಿಲ್ಲ, ಬಗೆದೊಳಿದಿಲ್ಲ. ನಾನು ಇದರಲ್ಲಿ ದಿವ್ಯ ಭೂಷಣ ವಸನಾಂಗರಾಗನು ಮಣ್ಣೊಲ್ಲದೆ ಖೇಚರ ರಾಜಲಕ್ಷ್ಮಿಯಂ ತೃಣ ಸಮಾನಗೆ ಭಾವಿಸಿದಳು. ಸತಿಯಂ ಮೊದಲಿಗೆ ಪೌರುಷ ಪ್ರಣಯಿತೆನ್ ಎನಿಂತಪೇಕ್ಷೆಯನಂ
ಗುಣ ಹಾಡಿಯ ನನ್ನ ಪಾಪದಿಂದ. ನೋಡ್ರಿ, ಅಂತ ರಾಮನನ್ನೇ ಶ್ರೇಷ್ಠ ಏಕ ಪತಿವೃತ್ತಸ್ಥಿಯಾಗಿ ಪತಿವ್ರತಾ ಜೀವನವನ್ನು ನಡೆಸುವಂಥ ನನ್ನ ಗುಣವನ್ನು ಪಾಲಿಸಿಕೊಳ್ಳುವಂಥ ಅಂಥ ಹೆಣ್ಣುಮಗಳನ್ನು ನಾನು ದುಷ್ಟ ಗುಣಗಳಿಂದ ಅವಳನ್ನು ಮನಸ್ಸು ನೋಯಿಸಕ್ಕೆ ಹೋದರೂ ಕೂಡ ನನ್ನ ರಾಜವೈಭವವನ್ನು ಹಾಗೂ ನನ್ನ ಇಡೀ ಸಾಮ್ರಾಜ್ಯದ ಸಂಪತ್ತನ್ನು ಏನಂತ ಹೇಳಿದ್ರು, ಕೇವಲ ಒಂದು ತೃಣ ಹುಲ್ಲಿಗೆ ಸಮಾನ ಅಂತ ಹೇಳಿದ್ರು. ಇಂತಹ ಈ 10ನೆಯ ಪದ್ಯದವರೆಗೆ ಇವತ್ತಿನ ಈ ಪದ್ಯವನ್ನು ಮುಗಿಸಿದರೆ, ಈ ಪದ್ಯವನ್ನು ನೀವು ಈ ವಿಡಿಯೋ ನೋಡುವಾಗ ದಯವಿಟ್ಟು ನಾನು ಕಳಿಸಿದಂಥ ಆ ಶಬ್ದಾರ್ಥಗಳನ್ನು ಮುಂದೆ ಇಟ್ಟುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ಹೇಳಿ ಇಲ್ಲಿಗೆ ವಿರಾಮ.